ಅಚ್ಚ ಕನ್ನಡದಿ ಸ್ವಚ್ಛಂದವಾಗಿರ್ತಕ್ಕಂತಹ ಆಡಳಿತವನ್ನ ನೀಡಿರ್ತಕ್ಕಂಥ ಕರ್ನಾಟಕದ ಪ್ರಸಿದ್ಧ ರಾಜಮನೆತನಗಳಲ್ಲಿ ಕದಂಬರ ಮಯೂರ ಶರ್ಮನು ಒಬ್ಬನು. ಕದಂಬರ ಕಾಲದಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ಮಧುಕೇಶ್ವರ ದೇವಾಲಯ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಇದೊಂದು ಅಗ್ರಗಣ್ಯವಾಗಿರ್ತಕ್ಕಂತಹ ದೇವಾಲಯವಾಗಿದೆ. ಮಧುಕೇಶ್ವರ ದೇವಸ್ಥಾನ ಕದಂಬರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟು ಈ ಒಂದು ಕದಂಬರು ಬನವಾಸಿಯಿಂದ ಕೊಂಕಣದವರೆಗೆ ಆಡಳಿತವನ್ನ ನಡೆಸಿರ್ತಕ್ಕಂತಹ ಮಯೂರ ಶರ್ಮನಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂತಹ ಈ ಒಂದು ಸಾಮ್ರಾಜ್ಯದಲ್ಲಿ ಸುಂದರವಾಗಿ ನಿರ್ಮಿಸಲ್ಪಟ್ಟ ಮಧುಕೇಶ್ವರ ದೇವಾಲಯ ಇದು. ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಮೇಧಾವಿಗಳು, ಪ್ರತಾಪಶಾಲಿಗಳು. ಪ್ರಶ್ನಾವಳಿಯ ಸುರಿಮಳೆಯನ್ನೇ ಸುರಿಸಿ ಎದುರಾಳಿಯನ್ನು ನಡುಗಿಸಬಲ್ಲವೆಂದು ಭ್ರಮಿಸಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ? ಕರೆಯಿರಿ, ಈಗ ಕರೆಯಿರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟು ಗುಣ. ಮಯೂರ ಶರ್ಮನು ಕೇವಲ ಬುಡಕಟ್ಟು ಜನರ ಸಹಾಯದಿಂದಲೇ ಪಲ್ಲವರನ್ನ ಸೋಲಿಸಿ ಈ ಒಂದು ಬೃಹತ್ ಸಾಮ್ರಾಜ್ಯವನ್ನ ನಿರ್ಮಿಸಿದ ದಂತಕಥೆಯಾಗಿದೆ. ಈ ಒಂದು ಸಾಮ್ರಾಜ್ಯದಲ್ಲಿ ಮಧುಕೇಶ್ವರ ದೇವಾಲಯವು ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಮತ್ತು ಆಕರ್ಷಣೀಯವಾಗಿರ್ತಕ್ಕಂತಹ ದೇವಾಲಯವಾಗಿದೆ. ಮಧುಕೇಶ್ವರ ದೇವಾಲಯವು ಮೂಲತಃ ವಿಷ್ಣುವಿನ ರೂಪವಾದ ಮಾಧವನಿಗೆ ಕದಂಬರ ಕಾಲದಲ್ಲಿ ನಿರ್ಮಿಸಲಾಗಿತ್ತು. ಕಲ್ಯಾಣದ ಚಾಲುಕ್ಯರ ಕಾಲದಿಂದ ಸ್ವಂತ ಅರಸರ ಕಾಲದವರೆಗೆ ಅನೇಕ ವಾಸ್ತು ಸೇರ್ಪಡೆಗಳನ್ನ ಮತ್ತು ಬದಲಾವಣೆಗಳನ್ನ ಮಾಡಲಾಗಿದೆ. ವಿಶಿಷ್ಟವಾಗಿರ್ತಕ್ಕಂತಹ ಒಂದು ರೂಪವನ್ನ ಹೊಂದಿವೆ. ಪೂರ್ವಾಭಿಮುಖವಾಗಿರುವ ದೇವಾಲಯದ ಚೌಕಾಕಾರದ ಗರ್ಭಗೃಹದ ಸುತ್ತಲೂ ಪ್ರದಕ್ಷಿಣಾ ಪಥವಿದೆ. ಗರ್ಭಗೃಹದಲ್ಲಿ ಯೋನಿ ಪೀಠದ ಮೇಲೆ ಮಧುಕೇಶ್ವರ ಲಿಂಗವಿದೆ. ಪೂರ್ವ ಭಾಗದ ಗೋಡೆಗೆ ಅಂಟಿಕೊಂಡಂತೆ ಇರುವ ಎರಡು ಉಪಗುಡಿಗಳಲ್ಲಿ ಮಹಿಷಮರ್ದಿನಿ ಮತ್ತು ಗಣೇಶ ಶಿಲ್ಪಗಳಿವೆ. ದೊಡ್ಡ ಕಂಬಗಳಿರುವ ವಿಶಾಲವಾದ ಮಂಟಪವಿದೆ. ಈ ಎಲ್ಲಾ ರಚನೆಗಳು ಚಾಲುಕ್ಯರ ಕಾಲಕ್ಕೆ ಸೇರಿದವುಗಳಾಗಿವೆ. ಈ ಮಂಟಪದ ಮುಂಭಾಗದಲ್ಲಿ ಅಲಂಕೃತವಾದ ಕಂಬಗಳಿಂದ ಕೂಡಿರುವ ನವರಂಗವಿದೆ. ಅದರಲ್ಲಿ ಕುಳಿತ ನಂದಿಯ ಶಿಲ್ಪವಿದೆ. 3 ಮುಖ್ಯ ದ್ವಾರಗಳಿವೆ. ಇವು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥವುಗಳಾಗಿವೆ. ದೇವಾಲಯದ ಒಳಭಾಗದಲ್ಲಿ ಪ್ರಾಚೀನ ಶೈಲಿಯ ಲಕ್ಷಣಗಳಿರುವ ಆದಿ ಮಾಧವ ಮತ್ತು ಕಾರ್ತಿಕೇಯ ಶಿಲ್ಪಗಳಿವೆ. ದೇವಾಲಯಕ್ಕೆ ಶಿಖರವು ವಿಜಯನಗರ ಸೊಂದ ಅರಸರ ಕಾಲಕ್ಕೆ ಸೇರಿದ್ದಾಗಿದೆ. 4 ಮೂಲೆಗಳಲ್ಲಿ ನಂದಿ, ವಿಷ್ಣುವಿನ ದಶಾವತಾರ, 12 ಆದಿತ್ಯರು, ದಿಕ್ಪಾಲಕರು, ನಾಗಬಂಧ ಮತ್ತು ಇತರೆ ದೇವತೆಗಳ ಗಾರೆ ಶಿಲ್ಪಗಳಿಂದ ಶಿಖರವನ್ನು ಅಲಂಕರಿಸಲಾಗಿದೆ. ನವರಂಗದ ಚಾವಣಿಯು ಸಮತಟ್ಟಾಗಿದ್ದು ಅದರ ಅಂಚು ಇಳಿಜಾರಿನಿಂದ ಕೂಡಿದೆ. ದೇವಾಲಯದ ಮುಂಭಾಗದಲ್ಲಿ ಧ್ವಜ ಸ್ತಂಭವಿದೆ. ಪ್ರಾಕಾರದಲ್ಲಿರುವ ಉಪಗುಡಿಗಳಲ್ಲಿ ಸೊಂದ ಅರಸರ ಕಾಲದ ದಿಕ್ಪಾಲಕರು, ದುಂಡಿರಾಜ, ಗಣಪತಿ, ಚಿಂತಾಮಣಿ, ನರಸಿಂಹ ಮುಂತಾದ ಶಿಲ್ಪಗಳಿವೆ. ಇಲ್ಲಿ ಶಾಸನ ಸಹಿತ ನಾಗಶಿಲ್ಪ ಮತ್ತು ಅಲಂಕೃತ ಶಿವ ಮಂಟಪದಂತಿರುವ ಮಂಟಪವು ದೇವಾಲಯದಲ್ಲಿರುವ ಮುಖ್ಯ ರಚನೆಗಳು. ಇಂತಹ ಅದ್ಭುತ ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂತಹ ಈ ಒಂದು ಮಧುಕೇಶ್ವರ ದೇವಾಲಯ ಕರ್ನಾಟಕದ ಪ್ರಾಚೀನ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾದದ್ದು ಮತ್ತು ಪುರಾತನವಾಗಿರ್ತಕ್ಕಂತಹ ದೇವಾಲಯವಾಗಿದೆ. ಈ ಒಂದು ದೇವಾಲಯವೇ ಹೇಳುತ್ತದೆ ಕರ್ನಾಟಕವು ಸಮೃದ್ಧವಾಗಿರ್ತಕ್ಕಂತಹ ಅನೇಕ ಸಾಮ್ರಾಜ್ಯಗಳನ್ನು ಹೊಂದಿತ್ತು. ಕರ್ನಾಟಕವು ಒಂದು ಕಲೆಗಳ ಬೀಡು, ಈ ಒಂದು ನಾಡು ಕಲೆಗಳ ತವರೂರಾಗಿದೆ ಎಂದು ಇಂದಿಗೂ ಕೂಡ ಜಗತ್ತಿಗೆ ಸಾರಿ ಹೇಳ್ತಕ್ಕಂತಹ ಒಂದು ದೇವಸ್ಥಾನಗಳ ನಾಡಾಗಿದೆ.
ಇಂತಹ ಒಂದು ದೇವಸ್ಥಾನದ ಒಂದು ದರ್ಶನದಿಂದ ಈ ದೇವಸ್ಥಾನವನ್ನ ನೋಡಿ ನೀವೆಲ್ಲರೂ ಪಾವನರಾಗಿರಿ. ಈ ಒಂದು ಮಧುಕೇಶ್ವರ ಸ್ವಾಮಿಯ ಆಶೀರ್ವಾದವು ನಿಮಗೆಲ್ಲರಿಗೂ ದೊರಕುವಂತಾಗಲಿ. ಇಲ್ಲಿನ ಕಲೆ ಮತ್ತು ಶಿಲ್ಪಗಳು ಜಗತ್ತಿಗೆ ಸಾರಲ್ಪಡಲಿ. ಇಂತಹ ನೂರಾರು ದೇವಸ್ಥಾನಗಳ ನಾಡು ನಮ್ಮ ಕರ್ನಾಟಕ.